ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಕನ್ನೂರ ಗ್ರಾಮಾಧಿವಾಸಂ ಪ್ರಶಾಂತಂ ಸಮುತ್ಥಾಯ ಪ್ರಾತರ್ಹೃದಿ ವಂದನೀಯಂ ದೃಢಾಂ ಭಕ್ತಿಮಾಸ್ಥಾಯ ಗುರೋರಸ್ವಾತ್ಮನಿಷ್ಠಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಸ್ಮರಾಮಿ ಸದಾ ಸದ್ಗುರುಂ ಬ್ರಹ್ಮರೂಪಂ ಗುರೋರ್ಸಿದ್ಧರಾಮೈಕನಿಷ್ಠಂ ಸುಶಿಷ್ಯಂ ಜನಾನಾಂ ಪ್ರಿಯಂ ದುರ್ಜನಾನಾಮಪಿ ಉದ್ಧಾರಕಂ ಸುಪ್ರೀತಿದಾನೇನ ಜಿತಂ ಸರ್ವಲೋಕಂ ನಮಾಮೈಕ್ಯಭಕ್ತ್ಯಾ ಶ್ರೀಗಣೇಶಾವಮೂರ್ತಿಂ ನಮಾಮೈಕ್ಯಭಕ್ತ್ಯಾ ಶ್ರೀಗಣೇಶಾವಮೂರ್ತಿಂ. ಶ್ರೀ ಗುರುಭ್ಯೋ ನಮಃ. ಇಪ್ಪತ್ತೊಂದನೇ ಶತಮಾನವು ಕಂಡ ಶ್ರೇಷ್ಠ ಅನುಭಾವಿ ಸಂತರಾದ ಸಾಕ್ಷಾತ್ಕಾರಕ್ಕೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಮುನ್ನುಡಿಯನ್ನು ಬರೆದು ಇಡೀ ಜಗತ್ತಿಗೆ ಪರಮಾರ್ಥದ ಹಾದಿಯನ್ನು ತೋರಿಸಿದ ಪ್ರಾತಸ್ಮರಣೀಯ ಪೂಜ್ಯ ಗುರುದೇವ್ ರಾನಡೆ ಅವರ ದಿವ್ಯ ಚರಣಗಳಲ್ಲಿ ನನ್ನ ಭಕ್ತಿಯುತ ಅನೇಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಇಷ್ಟು ಹೊತ್ತು ನಾವು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನ ಕೇಳಿದ್ದೀವಿ. ಪೂಜ್ಯ ಮೋಕ್ಷದಾನಂದ ಸ್ವಾಮೀಜಿಯವರಲ್ಲಿ ನನ್ನ ಭಕ್ತಿಯುತ ನಮನಗಳನ್ನು ಸಲ್ಲಿಸಿ, ಶ್ರದ್ಧೆಯ ತಾಯಂದಿರೇ, ಆತ್ಮ ಬಂಧುಗಳೇ, ನೆರೆದಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಇವತ್ತಿನ ಈ ವಿಶೇಷ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ದಾರೆ. ಏನು, ನಮ್ಮ ಸಂಪ್ರದಾಯ ಪ್ರವರ್ತಕರಾದ ಭಾವು ಸಾಹೇಬ್ ಮಹಾರಾಜರು, ಉಮದಿಯ ದೇಶಪಾಂಡೆ ಅವರು ಗೃಹಸ್ಥ ಜೀವನದಲ್ಲಿ ಇದ್ದವರು. ಗುರುಗಳ ಸಂಪರ್ಕದಿಂದ, ಗುರುಗಳ ಆಶೀರ್ವಾದದಿಂದ, ಗುರುಗಳ ಮಾರ್ಗದರ್ಶನದಲ್ಲಿ ಆತ್ಮ ಸಾಕ್ಷಾತ್ಕಾರದ ಅನುಭವವನ್ನು ತಾವು ಉಂಡು, ಬರೇ ತಾವು ಸ್ವಾರ್ಥಿ ಆಗದೆ ಜಗತ್ತಿನ ಎಲ್ಲ ಮುಮುಕ್ಷುಗಳಿಗೆ, ಜಿಜ್ಞಾಸುಗಳಿಗೆ ಆ ಜ್ಞಾನ, ತಮ್ಮ ಆತ್ಮಜ್ಞಾನ ಸಿಗಲಿ ಅಂತ ತಾವೇ ತಮ್ಮ ಕುದುರೆಯ ಮೇಲೆ ತಮ್ಮ ಶಿಧ ಅಂತಾರ, ಅಂದರೆ ತಮಗೆ ಬೇಕಾಗಿರ್ತಕ್ಕಂಥ ಅನ್ನಗಳನ್ನು ತಾವೇ ಕಟ್ಕೊಂಡು ಇನ್ನೊಬ್ಬರ ಮೇಲೆ ವಜ್ಜೆ ಆಗಬಾರ್ದಂತ ಹಳ್ಳಿಗೆ ಪ್ರಯಾಣ ಮಾಡಿ ಈ ಭಕ್ತಿ, ಜ್ಞಾನ, ವಿವೇಕ, ವೈರಾಗ್ಯದ ಊಟವನ್ನು ಎಲ್ಲರಿಗೂ ಉಣಬಡಿಸಿದರು. ಅವ್ರದ್ದು ಒಂದು ವಿಶೇಷ ಶೈಲಿ ಇತ್ತು. ಪ್ರವಚನ ಅಂದ್ರೆ ನಾರ್ಮಲಿ ಎಲ್ಲರೂ ಕೇಳ್ತಾರ, ಮೊದಲು ಹೆಂಗೆ ಬಹಳ ಶ್ರದ್ಧೆಯಿಂದ ಕಣ್ಣು ಅರಳಿಸಿ ಕೇಳ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಸ್ವಾಮೀಜಿಯವರು ಇಂಟ್ರೊಡಕ್ಷನಲ್ಲಿ ಹೇಳಿದ್ರಲ್ಲ, ಚೆನ್ನಾಗಿ ಪುಷ್ ಬ್ಯಾಕ್ ಚೇರ್ ಇದೆ, ಸ್ವಲ್ಪ ಕತ್ತಿ ಹಿಂದೆ ಹೋಗ್ತದ, ಕಿವಿಲೆ ಕೇಳ್ತಾ ಬಾಯಿಲೆ ಕೇಳಲಿಕ್ಕೆ ಶುರು ಆಗ್ತದೆ. ಈ ಪ್ರವಚನಾದಿಗಳಲ್ಲಿ 3 ಕೀಗಳಲ್ಲಿ ಬಹಳ ಉಪಸ್ಥಿತಿ ಇರ್ತಾವ. ಮೊದಲು ಏನು, ತೂಕಡ್ಕಿ, ಭಾಳ ಚೊಳೋ ವಿಚಾರ, ಯಾಕಂದ್ರೆ ಅದು ನನ್ನ ಬಗ್ಗೆ ಅಲ್ಲ, ಅತ್ಯಂತ ಸೂಕ್ಷ್ಮವಾದದ್ದು. ಎಷ್ಟು ಸ್ಥೂಲವಾಗಿರ್ತದೋ ಅಷ್ಟು ಟೆಂಪರರಿ, ಎಷ್ಟು ಸೂಕ್ಷ್ಮವಾಗಿರ್ತದೋ ನನ್ನ ಬಗ್ಗೆ ನಾನು ತಿಳ್ಕೋತ ಮರಾಠಿ मध्ये सांगतात बघा, ब्रह्मानंदी टाळीलागली ಅಂತ. प्रवचन ऐकता ते आत्मस्वरूपात लीन होऊन टाकतो, समाधी लागते. ಮೊದಲೇದು ಸ್ವಲ್ಪ ಹಿಂಗೆ ತುಕುಡ್ಕಿ, ಮುಂದಿನವ್ರು ಹೋದ ಕೂಡಲೇ ಮತ್ತೆ ಎಚ್ಚರ ಆಗ್ತದೆ. ತುಕುಡ್ಕಿ ಬರ್ತದೆ, ಅಲ್ಲಿ ಆಕಳಕಿ ಶುರುವಾತಿನ ಯಾವಾಗ ಬಿಡ್ತಾನೋ. ಮೊದಲೇದು ತೂಕುಡ್ಕಿ, ಆಕಳಕಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಗೊರಕಿ.
ಭಾವುಸಾಹೇಬ್ ಮಹಾರಾಜರಿಗೆ ಇದು ಗೊತ್ತಿತ್ತು. ಇದನ್ನು ಬಹಳ ಸೂಕ್ಷ್ಮವಾಗಿ ಹೋದ್ರೆ ಇದಕ್ಕೆ ಅವರು ಒಂದು ವಿಶೇಷವಾಗಿರತಕ್ಕಂಥ ಒಂದು ಭಾರುಡು ಅಂತ. ಇಟ್ ಈಸ್ ಅ ಫೋಕ್ ಪರ್ಫಾರ್ಮಿಂಗ್ ಆರ್ಟ್ ಫಾರ್ಮ್ ಆಫ್ ಮಹಾರಾಷ್ಟ್ರ. ಲೌಕಿಕವಾದಂತಹ ಉದಾಹರಣೆಗಳನ್ನು ಕೊಡ್ತಾ ಪಾರಲೌಕಿಕ ಆಧ್ಯಾತ್ಮಿಕ ಅರ್ಥಗಳನ್ನ ಡೇ ಟು ಡೇ ಆಕ್ಟಿವಿಟೀಸ್, ಡೇ ಟು ಡೇ ಅರ್ಥ ಇರತಕ್ಕಂತಹ ವಿಷಯಗಳನ್ನ ಹೇಳಿ ಆ ಲೌಕಿಕ ವಿಷಯ ಜೊತೆಗೆ ಪಾರಲೌಕಿಕ ಅರ್ಥಾನುಸಂಧಾನ ಆಗುವ ಹಾಗೆ ಕೆಲವು ವಿಷಯಗಳನ್ನ ಪ್ರತಿಪಾದನೆ ಮಾಡ್ತಿದ್ರು. ಅದಕ್ಕೆ ಭಾರುಡ ಅಂತ. ಉದಾಹರಣಾರ್ಥವಾಗಿ ಸತ್ವರ ಪಾವಗ ಮಲ ಭವಾನಿಯಾಯಿ ರೋಡಗಾವಾಹಿನ್ ತುಲಾ, ರೋಡಗಾವಾಹಿನ ತುಲಾ ಭವಾನಿಯಾಯಿ ರೋಡಗಾವಾಹಿನ ತುಲಾ. ಹೇ ಮಾತೆ, ಹೇ ಜಗನ್ಮಾತೆ, ಬೇಗನೆ ನನ್ನ ಮನಸ್ಸಿನ ಆಳದ ತುಡಿತ ಏನದ ಅದನ್ನ ಈಡೇರಿಸು. ಹೇಳ್ತಾಳ, ಸಾಸರ माझा जाच करतो, कासऱ्यानं बांधग त्याला, कासऱ्यानं बांधग त्याला, भवानी आई रोडगावाहिन तुला. हाव भावदೊಂದಿಗೆ सिर्फ अगर हम बातें ही करते रहेंगे तो थोड़ा देर के बाद बोर हो जाएंगे. वो तो ह्यूमन टेंडेंसी है. 45 मिनट्स इज अवर कंसंट्रेशन स्पैन. उसके बाद तो जो भी आएगा बाउंसर ही चलेगा, कितना भी अच्छा बोल. तो इसके लिए भाव साहेब महाराज जी ने एक नया फॉर्म, मतलब था ही, उसका उपयोग लिया. ಭಾರುಡ್, ಬಹುರೂಢ. ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ ಗಂಡ ಬೇರುಡ್ ಅಂತ, ಒಂದೇ ಪದಕ್ಕೆ ಎರಡು ಅರ್ಥ ಕೊಡುವಂತಹ ಪದಗಳನ್ನ ಅದನ್ನ ಭಾರುಡ್ನಲ್ಲಿ ವಿಶೇಷತಃ ಸಂತ ತುಕಾರಾಮ್ ಮಹಾರಾಜರು, ಸಂತ ಜ್ಞಾನೇಶ್ವರರು, ವಿಶೇಷವಾಗಿ ಏಕನಾಥ ಮಹಾರಾಜರು ಇದನ್ನ ಜಾಸ್ತಿ ಬರೆದವರು. ಅಂತಹ ಒಂದು ಭಾರುಡದ ಪ್ರಸ್ತುತಿ ನಮ್ಮ ಪರಮ ಪೂಜ್ಯ ಸಮರ್ಥ ಸದ್ಗುರು ಭಾವುಸಾಹೇಬ್ ಮಹಾರಾಜರು ಅಕರಾ ಮಾರುತಿ ಅಂತ ಹೇಳಿದರು. ಅಕರಾ ಮಾರುತಿ ಅಂದ್ರೆ ಅವ್ರಿಗೆ ಬೆಳ್ಳಿ ಕಡಗ ಕೊಟ್ಟಿದ್ರು. ಪ್ರವಚನ ಆದ ಮೇಲೆ ಈ ಭಾರುಡ್ಗಳನ್ನ ಮಾಡಿಸ್ತಾ ಇದ್ರು. ಯಾಕೆ ಒಂದು ರಂಜನೆಯ ಭಾಗನೂ ಇರ್ಲಿ ಅಂತ. ಒಟ್ಟು ಹ್ಯಾಂಗ ಗಾರುಡಿಗ ಇರ್ತಾನ, ಮೊದ್ಲೇನ್ ಮಾಡ್ತಾ ಅವಂಗ ಕೊನೆಗೆ ಆ ಬುಟ್ಟಿ ಒಳಗ ಹಾವು ತೋರಿಸ್ಬೇಕಾಗಿರ್ತದ, ಹಂಗೆ ಮಾಡಿದ ಏನೋ ಒಂದು ಜನರಿಗೆ ಆಕರ್ಷಣೆ ಮಾಡ್ಬೇಕು, ಎಲ್ಲರಿಗೂ ಈ ಕಡೆ ಲಕ್ಷ್ಯ ಕೇಂದ್ರೀಕರಿಸಿ ಆಮೇಲೆ ಏನು ತೋರಿಸ್ಬೇಕೋ ಇಷ್ಟೇ ಇರ್ತದ, ಅದು 5 ನಿಮಿಷದ ಕೆಲಸ. ಹಂಗೆ ಭಾರುಡ್ ಅಂದ್ರೆ ಅದ್ರೊಳಗ ಸಂಗೀತನೂ ಇರ್ತದ, ನಾಟ್ಯನೂ ಇರ್ತದ, ಹಾಸ್ಯನೂ ಇರ್ತದ, ವಿಡಂಬನೆನೂ ಇರ್ತದ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ತತ್ವವನ್ನ ತಿಳಿಸಿಕೊಡುವಂಥದ್ದು. ಅಂಥದ್ದು ಒಂದು ಇಂಟ್ರೊಡಕ್ಷನ್, ಅಂಥದ್ದು ಒಂದು ಭಾರುಡದ ಪ್ರಸ್ತುತಿ ಇವತ್ತು. So today we are going to witness a folk performing art form of Maharashtra that is called Bharuda, specially written by many saints like Sant Tukaram, Sant Jnaneshwar and Eknath Maharaj of Paitan, which conveys the adhyatmic, alaukik meaning along with the day-to-day routine, whatever we experience in our daily life. We can connect with our daily routine things because we undergo so many things in our daily life. So taking examples of daily life, these saints used to convey the innermost meaning, the most blissful things which we never used to come across in our daily life. So he has taken this form of Bharud to convey the higher truth in our slang language. So we will witness the same now. तुम्ही बसणार की उभारणार? हां, उभार. साधना बा. श्री गुरुभ्यो नमः. जे नारदे चाखिले, जे प्रल्हादे अनुभविले, जे ध्रुवास भावले, तेची मज प्राप्त झाले ಗುರುಕೃಪೆ. ಪೂಜ್ಯ ಗುರುದೇವ್ ರಾನಡೆ ಮಹಾರಾಜರ ಬಗ್ಗೆ ನಾವು ಏನಂತ ಹೇಳಬೇಕು, ಎಷ್ಟಂತ ಹೇಳಬೇಕು, ಈ ಒಂದು ಸೆಂಟೆನ್ಸ್ ಅವರ ಆತ್ಮಾನುಭೂತಿಯ ನೆಲೆ ಹೇಗಿತ್ತು ಇದನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಕು. ಜೇ
ನಾರದೆ ಚಾಖಿಲೆ, ನಾರದ ಮುನಿ ಏನು ಆ ಆನಂದದ ಸವಿ ಉಂಡಿದ್ದಾರೋ, ಜೇ ಪ್ರಹ್ಲಾದೆ ಅನುಭವಿಲೆ, ಪ್ರಹ್ಲಾದ ಏನು ಅನುಭವಿಸ್ಯಾನೋ, ಜೇ ಧ್ರುವಾಸಿ ಭಾವಲೆ, ಧ್ರುವ ಯಾವುದನ್ನ ಅನುಭವಿಸ್ಯಾದಾನೋ, ತೇಚಿ ಅಲ್ಲೇ ಅವಧಾರಣೆ ಇದೆ ಮರಾಠಿ ಒಳಗೆ, ಚಕಾರ ಏನಿದೆಯಲ್ಲ ಒತ್ತು ಕೊಟ್ಟು ಹೇಳೋದು, ತೇಚಿ ಅದೇ ಅಂಹಾಸಿ ಅದು ಆ ಆನಂದವನ್ನು, ಆ ತತ್ವವನ್ನು ನನಗೂ ಸಿಕ್ತು, ನಾನು ಪಡ್ಕೊಂಡೆ ಅಂತಲ್ಲ, ನನಗೂ ಸಿಕ್ತು ಗುರು ಕೃಪೆಯಿಂದ. ಎಷ್ಟು ಹ್ಯೂಮಿಲಿಟಿ ಇದೆ ನೋಡಿ. ಆ ಅಧ್ಯಾತ್ಮದ ಉಚ್ಚ ಶಿಖರದಲ್ಲಿ ಇರತಕ್ಕಂತಹ ಗುರುದೇವ ರಾನಡೆ ಅವರು, ಅವ್ರ ಬಗ್ಗೆ ಮತ್ತೆ ಹೇಳ್ತೀನಿ ಪ್ರಸಂಗ ಬಂದಾಗ. ಅವ್ರದ್ದು 60ನೇ, ನಾವು ನಾರ್ಮಲಿ 60th ಇಯರ್ ಮಾಡ್ತೀವಿ ಅವ್ರಿಗೆ, ಷಷ್ಠಾಬ್ದಿ ಪೂರ್ತಿ ಅಂತ. ಅವ್ರ ಕೆಳಗಡೆ ಕಲ್ತಿರ್ತಕ್ಕಂತಹ ಗಡೆ ಅಂತ ಭಂಡಾರ್ಕರ್ ಇನ್ಸ್ಟಿಟ್ಯೂಟ್ನವರು, ಅವರು ಮಹಾರಾಜರು ಆವಾಗ ಅಲಹಾಬಾದ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆದಾಗ ಒಂದು ಪತ್ರ ಬರೀತಾರೆ, ಪ್ಲೀಸ್ ಗ್ರಾಂಟ್ ಮಿ ಪರ್ಮಿಷನ್ ಟು ಬ್ರಿಂಗ್ ಒನ್ ಸಮ್ ಕಮಮರೇಟಿವ್ ಬುಕ್ ಆನ್ ಯು ಅಂತ. ಯಾವ ಪತ್ರ ಬಂದ ತಕ್ಷಣ ಇಮಿಡಿಯೇಟ್ಲಿ ಒಂದು ಪತ್ರ ಬರೀಲಿಕ್ಕೆ ಹೇಳ್ತಾರೆ ತಮ್ಮ ಡಿಸೈಪಲ್ಗೆ. ಅವ್ರಿಗೆ ಪತ್ರ ಬರೆದು ಹೇಳು, ಅದ್ರೊಳಗೆ ಏನು ರಾನಡೆ ಮಹಾರಾಜರು ಏನು ಒಂದು ಶಬ್ದ ಪ್ರಯೋಗ ಮಾಡ್ಯಾರ, ಅದು ನನಗೆ ನಾನು ಗೂಗಲ್ ಮಾಡಿ ನೋಡಿದೆ ಅದನ್ನೇ ಏನು ಉಚ್ಚಾರ ಮಾಡಬೇಕಂತ. ಅವ್ರು ಹೇಳ್ತಾರ, ಟು ಪ್ರೇಸ್ ಅ ರೈಸಿಂಗ್ ಸನ್ ಈಸ್ ಟು ಕರ್ಸ್ ಹಿಮ್ ಅಂತ. ಐ ಆಮ್ ಅ ಟೈನಿ ಕ್ರಿಯೇಚರ್. ನನ್ನಂತಹ ಅವರು ಅಧ್ಯಾತ್ಮದ ಗಿರಿಶಿಖರ ಮೇಲೆ ನಿಂತ ವ್ಯಕ್ತಿ, ನಾನು ಒಂದು ಟೈನಿ ಕ್ರಿಯೇಚರ್. ನನ್ಗೆ ಯಾಕೆ ನೀವು ಇಷ್ಟು ಉದೋ ಮಾಡ್ತೀರಿ? ನಮ್ಮ ಭಾರತೀಯ ಸನಾತನ ಪರಂಪರೆ ಒಳಗೆ ಯಾವಾಗಲೂ ತತ್ವಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಹೊರತು ವ್ಯಕ್ತಿಗೆ ಅಲ್ಲ. ಆ ವ್ಯಕ್ತಿ ಪೂಜೆ ಇಲ್ಲ ನಮ್ಮಲ್ಲಿ, ತತ್ವ ಪೂಜೆ ಇದೆ. ಹೀಗಾಗಿ ಯಾವುದೇ ದೊಡ್ಡ ಸ್ಥಾನ ಇಲ್ಲದೆ ತಾವು ಅತ್ಯಂತ ನಮ್ರತೆಯಿಂದ, ವಿನಮ್ರತೆಯಿಂದ, ಏನು ವಿಶೇಷ ನಮ್ಮ ರಾನಡೆ ಮಹಾರಾಜರು ಆ ಕಾಲ ನಾವು ನೋಡಿದ್ರೆ ಉಚ್ಚ ಶಿಕ್ಷಿತ ಮಂದಿ ಎಲ್ಲ ಫಾರಿನ್, ನಮ್ಮ ಬ್ರಿಟಿಷರ್ಸ್ ಆನ್ಸ್ಲಾಟ್ ನಡೀತಾ ಇತ್ತು. ಅವ್ರದ್ದೇನು ನಮ್ಮ ಇಂಡಿಯನ್ ಫಿಲಾಸಫಿಗೆ ಕಂಟ್ರಿಬ್ಯೂಷನ್ ಅಂದ್ರೆ, ನಮ್ಮ ಭಾರತೀಯ ಸನಾತನ ಪದ್ಧತಿಗೆ ಏನು ವಿಶೇಷ ಅಂದರೆ, ಆವಾಗ ಎಲ್ಲರೂ ಆ ಬ್ರಿಟಿಷರ ಆಳ್ವಿಕೆ, ಬ್ರಿಟಿಷರ ಇನ್ಫ್ಲೂಯೆನ್ಸ್ನಲ್ಲಿ ನಮ್ಮ ತನಕ್ಕೆ, ನಮ್ಮ ಭಾರತೀಯತನಕ್ಕೆ, ನಮ್ಮ ಫಿಲಾಸಫಿಗೆ ವಾಟ್ ಎವರ್ ಈಸ್ ಆಫ್ ಫಾರಿನ್ ಒರಿಜಿನ್ ದಟ್ ಈಸ್ ಗುಡ್ ಫಾರ್ ಅಸ್ ಅಂತ ಒಂದು ಇರ್ತಿತ್ತು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವಾಟ್ ಎವರ್ ಈಸ್ ಆಫ್ ಫಾರಿನ್ ಈಸ್ಟರ್ನ್ ಒರಿಜಿನ್ ಫಸ್ಟ್ accept then question, whatever is of western origin first question then accept ಅಂತ. ರಾನಡೆ ಮಹಾರಾಜರು ತಾವು ಸ್ವತಃ ಉಚ್ಚ ಶಿಕ್ಷಿತರಾಗಿದ್ದರು. ಜನರಲ್ಲಿ, ಆ ಸಮಯದ ಜನರಲ್ಲಿ, ಹೌದು ತಾನು ಕೂಡ ಇಷ್ಟು ವೈಸ್ ಚಾನ್ಸಲರ್ ಆಗಿದ್ದರು. ಅವ್ರ ಗುರುಗಳು ಭಾವಸಾಹೇಬ್ ಮಹಾರಾಜರು ಬರೀ 3ನೇತ್ತೆ ಕಲ್ತವರು. ಅಂದರೆ ಇದು ಅನುಭವ ಸಂಪ್ರದಾಯ. ಇಲ್ಲೇ ಅನುಭವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಇದೆ. ನೀವು ಎಷ್ಟು ಬುಕ್ ಓದ್ರೇನು, ಆ ಅನುಭವ, ಆ ಸ್ವಾನುಭವ ಪಡೆಯುವಂತಹ ಈ ಸಂಪ್ರದಾಯ. ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಒಂದ್ಸಲ ರಾನಡೆ ಮಹಾರಾಜರು ಅಲಹಾಬಾದ್ನಲ್ಲಿ ಇದ್ದಾಗ ಪ್ರೊಫೆಸರ್ ಮಿಶ್ರಾ ಅಂತ ಅವ್ರಿಗೆ ಒಬ್ರು ಕೇಳಿದರು, ನಿಮ್ಮ ಗುರುಗಳು ಹೇಳ್ತೀರಿ ಇಷ್ಟು ಎಲ್ಲ ಪುಸ್ತಕ ಬರೆದಿದ್ದಾರೆ, ವೈ ಹಿ ಹ್ಯಾಸ್ ನಾಟ್ ರಿಟನ್ ಎನಿ ಆಟೋಬಯೋಗ್ರಫಿ ಅಂತ. ಆ ಮಿಶ್ರಾ ಅವರು ಠಕ್ ಅಂತ ಅಲ್ಲಿ ಒಂದು ಪಾತ್ವೇ ಟು ಗಾಡ್ ಇನ್ ಹಿಂದಿ ಲಿಟ್ರೇಚರ್ ಅಂತ ಆ ಪುಸ್ತಕ ಅವ್ರ ಮುಂದೆ ಹಿಂಗಿಟ್ಟು, ಗೋ ಥ್ರೂ ದಿಸ್ ಈಸ್ ಆಟೋಬಯೋಗ್ರಫಿ ಆಫ್ ರಾನಡೆ ಮಹಾರಾಜ್ ಅಂತ ಹೇಳಿದರು. ರಾನಡೆ ಮಹಾರಾಜರು ಒಂದು ಕಡೆ ಎಷ್ಟೋ ಸಲ ಹೇಳಿದ್ದಾರೆ, ಈ ಸಂತರ ಋಷಿಗಳ ಏನು ಅನುಭವ ಅದನ್ನು ನಾನು ಅನುಭವಿಸಿದೆ, ಯಾವುದು ಬರೆದಿಲ್ಲ ಅಂತ. ಆತ್ಮೀಯರೇ, ದಿವಾಕರ್ ಅವರು, ರಂಗನಾಥ ದಿವಾಕರ್ ಅವರು ಒಂದು ಪುಸ್ತಕದ ಮುನ್ನುಡಿಯಲ್ಲಿ ಬರಿತಾ ಹೇಳ್ತಾರ, ಗುರುದೇವ ರಾನಡೆ ಅಂತಹ ವ್ಯಕ್ತಿಗಳ ಬಗ್ಗೆ ಮಾತಾಡಬೇಕಾದ್ರೆ, ಅವ್ರ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅದು ಸಹಜ ಸಾಧ್ಯ ಇಲ್ಲ. ಯಾಕಂದ್ರೆ ಸಮರ್ಥ ರಾಮದಾಸರು ಒಂದು ಕಡೆ ಹೇಳಿದ್ದಾರೆ, ಅಂತರ್ನಿಷ್ಠಾಂಚಿಯ ಖುಣ ಅಂತರ್ನಿಷ್ಠ ಜಾಣತಿ. ಇಫ್ ಯು ವಾಂಟ್ ಟು ನೋ ಅ ಜ್ಞಾನಿ, ಅ ರಿಯಲೈಸ್ ಸ್ಟೋನ್, ವಿ ಹ್ಯಾವ್ ಟು ಬಿ ಇನ್ ಹಿಸ್ ಶೂಸ್. ಅಂದರೆ ನಾವು ಕೂಡ ಆತ್ಮಜ್ಞಾನಿ ಆದಾಗ ಇನ್ನೊಬ್ಬ ಆತ್ಮಜ್ಞಾನಿಗೆ ಕಂಡು ಹಿಡಿಯಲು ಸಾಧ್ಯ. ಅವರು ಅರವಿಂದರ ಒಂದು ಕೋಟ್ ಮಾಡ್ತಾರೆ, ನನ್ನ ಅಂತಸ್ಥಿತಿಯನ್ನು ನೀವು ತಿಳಿಬೇಕಾದ್ರೆ
ಅದು ಇನ್ನೊಬ್ಬರ ಕಡೆಯಿಂದ ಸಾಧ್ಯ ಇಲ್ಲ. ನನ್ನ ಅಂತಸ್ಥಿತಿಯ ವರ್ಣನೆ ನಾನೇ ಮಾಡಬೇಕು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇಫ್ ದೇರ್ ವೇರ್ ಒನ್ ಮೋರ್ ವಿವೇಕಾನಂದ he would have understood what this ವಿವೇಕಾನಂದ ಹ್ಯಾಸ್ ಡನ್. ಮತ್ತೊಬ್ಬ ವಿವೇಕಾನಂದ ಇದ್ದಿದ್ರೆ ಮಾತ್ರ ಅವನಿಗೆ ಈ ವಿವೇಕಾನಂದ ಏನು ಮಾಡಿದ್ದಾನೆ ಅಂತ ಅರ್ಥ ಆಗ್ತಿತ್ತು. ಇರಲಿ ಆತ್ಮೀಯರೇ, ನಾವು ಭಾರೂಢ ಕಡೆ ಬರೋಣ. ಪೂಜ್ಯ ಗುರುದೇವರಲ್ಲಿ ನನ್ನ ಮತ್ತೊಮ್ಮೆ ಭಕ್ತಿಯುತ ವಂದನೆಗಳನ್ನು ಸಲ್ಲಿಸಿ, ಒಂದು 2 ನಿಮಿಷ ವಾಡಿಕೆಯಂತೆ ನಾವು ನೀವು ಎಲ್ಲರೂ ಸೇರಿ ಭಗವಂತನ ನಾಮಸ್ಮರಣೆ ಮಾಡೋಣ ಅಲ್ವಾ? ನೀವು ಮಾಡಿದ್ರೆ ನಮ್ಮ ಗಾಡಿ ಮುಂದೆ ಹೋಗೋದ್ರಿ. ವಿಠಲ 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 ಹರಿ ಓಂ ವಿಠಲ. ಮೈ ಕೊಡ್ರಿ ಒಂದಿಲ್ರಿ, ಜೋರಾತ್ ಮಾಡ. ವಿಠಲ 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 ಹರಿ ಓಂ ವಿಠಲ. ಮುಂದೆ ಕೂತವ್ರು ಪಾಪ ದಾಸರು ಹೇಳಲಿಕ್ಕತ್ತಾರ ಅಂತ ಬೆಳೆಗೆ ಬಿದ್ದು ಹಿಂಗೆ ಮಾಡ್ಲಿ. ಹಿಂದಿನವ್ರು ಅಯ್ಯವ್ರು ಅಂತಾರ ಬಿಡು, ನನಗೆ ಯಾಕೆ ಅನ್ನೋರು ಅನ್ಕೊಂಡು. ವಿಠಲ ವಿಠಲ ಮಣ ವೇಳೋ ವೇಳ ಹಾ ಸುಖ ಸೋಹಳ ಸ್ವರ್ಗಿ ನಾಹಿ. ನೀವು ದೇಹ ಭಾವ ಬಿಟ್ಟು ಆ ಭಗವಂತನ ನಾಮಸ್ಮರಣೆ, ವಿಠಲ ಅಂದ್ರಿ, ರಾಮ ಅಂದ್ರಿ, ಕೃಷ್ಣ ಅಂದ್ರಿ, ಶಿವ ಅಂದ್ರಿ, ಎಲ್ಲ ಒಂದೇ. ದೇವನೊಬ್ಬ ನಾಮ ಹಲವು ಅಂತ ಜಗಜ್ಯೋತಿ ಬಸವಣ್ಣ ಅವ್ರು ಹೇಳ್ಯಾರ. ಇವ್ರಿಗೂ ಒಂದು ಮೈಕ್ ಕೊಡ್ರಿ ನಮ್ಮ ಹಿಮ್ಯಾಳಕ್. ಹಂಗ ನೀವು ಏನೇ ಅಂದ್ರಿ, ಯಥಾ ಗಚ್ಚತಿ ಸಾಗರಂ, ನೀವು ಯಾವುದೇ ನದಿ ಎಲ್ಲ ಹರಿದು ಹೋಗಿ ಸಾಗರಕ್ಕೆ ಸೇರ್ತದ. ಹಂಗೆ ವಿಠಲ 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 ಹರಿ ಓಂ ವಿಠಲ. ಓ ವಿಠಲ 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 ಹರಿ ಓಂ ವಿಠಲ. ನೀವು ಭಗವಂತನ ನಾಮಸ್ಮರಣೆ ಮಾಡದೆ ಹೋದ್ರ ಸಾಯಂಕಾಲವರೆಗೆ ನಾನು ಸ್ಟೇಜ್ ಬಿಡಂಗಿಲ್ಲ. ಚಪ್ಪಾಳೆ ಅದಕ್ಕ ಬಿಡಂಗಿಲ್ಲ ಅಂದ್ರೆ ಖುಷಿ ಆಗಿತ್ತ. ಸಕಳಾನ್ಸಿಯೇತೆ ಆಹೆ ಅಧಿಕಾರ ಕಲಿಯುಗಿ ಉದ್ಧಾರ ಹರಿನಾಮೆ. ನಮ್ಮ ಈ ಸಂಪ್ರದಾಯ ಒಳಗ ನಾಮಸ್ಮರಣಕ್ಕೆ ವಿಶೇಷ ಮಹತ್ವದ ಸದ್ಗುರುಗಳ ಕಡೆಯಿಂದ ಸಿಕ್ಕಿರತಕ್ಕಂಥ ನಾಮ. ಅದನ್ನ ನಾಮಸ್ಮರೆ ನಿರಂತರ ತೇ ಜಾಣಾವೆ ಪುಣ್ಯ ಶರೀರ. ನಾಮಸ್ಮರಣದಿಂದ ಅನೇಕ ದೋಷಾಂಚೆ ಗಿರಿವರ. ಎಲ್ಲ ದೋಷಗಳು ಕಷ್ಟಗಳು ಎಲ್ಲ ಹೋಗ್ಬೇಕಾದ್ರೆ ಆ ಭಗವಂತನ ನಾಮಸ್ಮರಣೆ ತಾವು ದಯವಿಟ್ಟು ಎಲ್ಲರೂ ಮಾಡಬೇಕು. ಪುರಂದರದಾಸರು ಹೇಳ್ತಾರ, ಗೆಜ್ಜೆಯನ್ನು ಕಟ್ಟಿದವ, ಚಪ್ಪಾಳೆಯನ್ನು ತಟ್ಟಿದವ, ದುರಿತವನು ಅಟ್ಟಿದವ. ಸ್ವಲ್ಪ ಲಜ್ಜೆ ಗಿಜ್ಜೆ ಬಿಟ್ಟು ಇದ್ರ ಅದನ್ನೆಲ್ಲ ಬಾಜುಕಿಟ್ಟು ಸ್ವಲ್ಪ ಚಪ್ಪಾಳಿ ಬಾರಿಸ್ತಾ ಭಗವಂತನ ನಾಮಸ್ಮರಣೆ ಮಾಡೋಣ. ವಿಠಲ 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 ಹರಿ ಓಂ ವಿಠಲ. ಹಾ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ಈ ಸಭೆಯಲ್ಲಿ ನಾನು ಯಾವುದೇ ಪಾಪ ಮಾಡಿಲ್ಲ ಅಂತ ಯಾರೀಗ ಖಾತ್ರಿ ಅದೋ ಗ್ಯಾರಂಟಿ ಅದೋ ಅವ್ರು ಮಾತ್ರ ಸುಮ್ಕೊಡ್ರಿ. ಮಿಕ್ಕಿದವ್ರು ದಯವಿಟ್ಟು ವಿಠಲ 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 ಹರಿ ಓಂ ವಿಠಲ. ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ವಿಠಲ 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 ಹರಿ ಓಂ ವಿಠಲ. ಜ್ಞಾನೇಶ್ವರ ಭಜನಾ ಮಂಡಳಿ ಅವ್ರದ್ದು ಧ್ವನಿ ಮಾತ್ರ ಕೇಳಿಸ್ಲಿಕ್ಕತ್ತದ. ಮಿಕ್ಕಿದವ್ರದ್ದು ಯಾರ್ದು ಯಾಕೋ ನಮ್ದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ರೀ. ಇದು ಹೆಂಗೆ ನೀವು ಹಿಂಗೆ ಕೂತಿದ್ದು ನೋಡಿದ್ರೆ ನಂಗೆ ಒಂದು ಸಣ್ಣ ಕಥೆ ನೆನಪಿಗೆ ಬಂತು. ಹೆಂಗಂದ್ರೆ ಬಹಳಷ್ಟು ಉತ್ಸಾಹಿ ಯುವಕರು ಸೇರ್ಕೊಂಡು ತಿರುಪತಿಗೆ ಹೊಂಟಿದ್ರು. ಎಲ್ಲಿ? ವೆಂಕಟರಮಣ ಗೋವಿಂದ, ರಮಾರಮಣ ಗೋವಿಂದ. ಎಷ್ಟರ ಪಾರ್ಶಾಲಿಟಿ ಮಾಡ್ತೀರಿ ಗೋವಿಂದ. ಆ ತಿರುಪತಿ ತಿಮ್ಮಪ್ಪ ಕುಬೇರ್ಗೂ ಸಾಲ ಕೊಟ್ಟಾವ.
सब पैसों के मान दुनिया में, पैसा बना भगवान, जिसके पास नहीं है पैसा उसको नहीं है मान। गरीब बेचारा पंडित हुए उसका करे धिक्कार, गधा भी हुए सेठ साहूकार उसको सलाम हजार। पैसे खातिर नर नारी सब देवत अपना प्राण। ರೈದಾಸ್ ಕವಿ ಹೇಳ್ತಾರೆ ಹಂಗೆ ಗೋವಿಂದ ನಮಗೂ ಸ್ವಲ್ಪ ಬರ್ಲಿ. ಸೊ ಬಹಳ ಉತ್ಸಾಹದಿಂದ ಯುವಕರೆಲ್ಲ ಸೇರ್ಕೊಂಡು ತಿರುಪತಿ ತಿಮ್ಮಪ್ಪಕ್ಕೆ ಹೊರಟಿದ್ರು. ಅಲ್ಲಿ ಗೋವಿಂದ ಯಾಕಂದ್ರೆ ಎಲ್ಲ ನಮ್ಮ ಪಾಪಗಳನ್ನ ಪರಿಹಾರ ಮಾಡುವಂತಹ ಶಕ್ತಿ ಆ ನಾಮೊಳಗದ. ಅಲ್ಲಿ ವಿಷ್ಣು ಸಾಲಿಗ್ರಾಮಗಳ ಏಳು ಪರ್ವತಗಳವಲ್ಲ, ಅಲ್ಲಿ ಅವಂತ ಹೇಳ್ತಾರ ನಮ್ಮ ಕಾಲ ಪಾದಸ್ಪರ್ಶ ಆದ್ರೆ ಅಯ್ಯೋ ಪಾಪಕ್ಕೆ ಭಾಗಿಯಾಗ್ತೀವಿ, ಅದರಿಂದ ಪರಿಹಾರ ಮಾಡ್ಬೇಕಂತ ವೆಂಕಟರಮಣ ಗೋವಿಂದ ಗೋ ಅನ್ಕೋತ್ ಹೊಂಟಿದ್ರು. ಅವ್ರ ಜೊತೆ ಒಬ್ಬ ಅಗದಿ ಹಣ್ಣು ಮುದುಕಿನೂ ಹೊಂಟಿದ್ಲು. ಆಕೆ ತಮ್ಮ ನಾನು ಬರ್ತೀನ, ನಿಮ್ಮ 7-5 ಹಂಗೆ ಹೋಗ್ಬೇಕು, ತಮ್ಮ ಹಂಗೆ ಮಾಡ್ಯಾರ ನಾನು ಬರ್ತೀನಿ. ಬಹಳ ಗೋಗರಿದ್ಲು. ಆಯ್ತವ ನೀನು ನಡಿ, ಮತ್ತೆ ಲಘು ಲಘು ಬರ್ಬೇಕು ನೋಡಿ ನಮ್ಮ ಜೋಡಿ. ಪಾಪ ಬರ್ತೀನಿ ನಡಿಯ. ಎಲ್ಲಾರು ವೆಂಕಟರಮಣ ಗೋವಿಂದ. ಈ ಮುದುಕಿನೂ ಅನ್ಬೇಕಿಲ್ಲ, ಆಕೆ ಅನ್ಲಿಕ್ಕೆ ವೆಂಕಟರಮಣ ಗೋವಿಂದ. ನೀವು ಅಂದಂಗ, ನೀವು ಅಂದಂಗ, ನೀವು ಅಂದಂಗ. ಒಬ್ಬ ಯುವಕ ಹೋಗಿ ಕೇಳ್ಬಿಟ್ಟ, ಎಲ್ಲರೂ ಭಗವಂತನ ನಾಮಸ್ಮರಣೆ ಮಾಡಕತ್ತ, ಮತ್ತೆ ನೀವು ಅಂದಂಗ, ನೀವು ಅಂದಂಗ ಯಾಕರೆ ಹಿಂಗೆ ಅಳ್ಲಿಕತ್ತಿ? ಆ ಮುದುಕಿ ನಾಚ್ಕೊಂಡು ಹೇಳ್ತಾ, ಗೊತ್ತಮ್ಮ ನಮ್ಮ ಯಜಮಾನ ಹೆಸರು 4 ಮಂದಿಯಾಗ ನಾ ಹ್ಯಾಂಗ್ ತಗೊಳ್ಳಿ ಅಂತ. ಆ ಮುದುಕಿ ಗಂಡನ ಹೆಸರು ಗೋವಿಂದರಾವ್ ಇತ್ತು. ಹಂಗ ಈ ಸಭೆಯೊಳಗೆ ಬಹಳಷ್ಟು ಮಂದಿ ಗೃಹಸ್ಥರು ಕೂತಿದ್ರಿ. ನಿಮ್ಮ ಯಜಮಾನ್ರ ಹೆಸರು ವಿಠಲ್ ರಾವ್, ವಿಠಲ್ ದಾಸ್, ವಿಠಲ್ ಪಂತ್. ಹಂಗಿದ್ರ ಸ್ವಾರ್ಥನೂ ಆಯ್ತು ಪರಮಾರ್ಥನೂ ಆಯ್ತು. ವಿಠಲ 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 ಹರಿ ಓಂ ವಿಠಲ. ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ದುಗ್ನೇ ವಿಠಲ 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 ಹರಿ ಓಂ ವಿಠಲ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ. ಸಂತರು ಪ್ರೀತಿಯಿಂದ ಭಕ್ತಿಯಿಂದ ವಿನಂತಿ ಮಾಡ್ಕೊಂಡು ಹೇಳ್ತಾರ, करज सूर दे है, सूर एकदम म्हणा तुम्ही. कर जोडून सांगतो तुम्ही वासुदेव वासुदेव म्हणा. कर जोडून विनवितो तुम्ही. कर जोडून सांगतो तुम्ही. कर जोडून विनवितो तुम्ही अनुदिन वासुदेव म्हणा, वासुदेव म्हणा, वासुदेव म्हणा. हो हो कर जोडून सांगतो तुम्ही. कर जोडून विनवितो तुम्ही. नका त्यजू वर्णाश्रमा तुम्ही पण म्हणा ना वासुदेव वासुदेव. नका त्यजू वर्णाश्रमा तुम्ही. ಈ ಮಾಡರ್ನ್ ರ್ಯಾಪ್ ಗ್ಯಾಪ್ ಏನೇನು ಮಾಡ್ತಿರ್ತಾರೆ ನೋಡ್ರಿ, ಅವ್ರು ಕೈಯಾಗ ಮೈಕ್ ಹಿಡ್ಕೊಂಡು ಹಿಂಗೆ ಹೇಳ್ತಾರೆ. कर जोडून सांगतो तुम्ही. हरी हरी. कर जोडून विनवितो तुम्ही. नका त्यजू वर्णाश्रमा तुम्ही. नका गुंतू संसार भ्रमा तुम्ही. नका गुंतू विषय कामा तुम्ही. नका गुंतू विषय कामा तुम्ही. विषय लोभ तुझा बंधना, तुझ बंधना. हो हो
कर जोडून सांगतो तुम्ही कर जोडून विनवितो तुम्ही अनुदिन वासुदेव म्हणा वासुदेव म्हणा वासुदेव म्हणा. हो एक तिकडे जाऊन थांबून नका ವಾಸುದೇವ್ ವಾಸುದೇವ್ म्हणा. ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಯಾವುದೇ ಒಂದು ದೊಡ್ಡದಾದಂತಹ ಒಂದು ನಮ್ಮ ಮನಸ್ಸಿನ ಮೇಲೆ ಒತ್ತಡ ಇಲ್ಲ. ಎಲ್ಲಿ ಬೇಕಾದಲ್ಲಿ ಹೋಗಿ ಮಾಡ್ಬೋದು. ಖಾತಾ ಪೀತಾ ಜೀವಿತ ದಂಧಾ ಕರಿತಾ ನಾಮಸ್ಮರಣ ವಿಸುರು ನೊಯ್. ಸಮರ್ಥ ರಾಮದಾಸರು ಹೇಳ್ತಾರೆ, ಯಾವಾಗಲೂ ನಾವು ಕೂತಾಗ ನಿಂತಾಗ ಮಲಗುವಾಗ ಕನಸಿನಲ್ಲಿ ಎಚ್ಚರಿದ್ದಾಗ ಎಲ್ಲಿ ಹೋದಲ್ಲಿ ಬಂದಲ್ಲಿ ಯಾವುದೇ ಲಿಮಿಟೇಷನ್ ಇಲ್ಲ. ನಾವು ಭಗವಂತನ ನಾಮಸ್ಮರಣೆ ಎಲ್ಲಿ ಬೇಕಾದಲ್ಲಿ ನಕ ತ್ಯಜು ವರ್ಣಾಶ್ರಮ. ನೀವು ಯಾವ ಜಾತಿ ಮತ ಪಂಥ ಕುಲ ಗೋತ್ರ ಯಾವ ಮಾರ್ಗಕ್ಕೂ ಯಾವ ಪಂಥಕ್ಕೂ ಯಾವ ಜಾತಿಗೂ ಯಾವ ಧರ್ಮಕ್ಕೂ ನೀವು ಒಳಗಾಗಿದ್ರೆ ಎಲ್ಲರಿಗೂ ಆ ನಾಮಸ್ಮರಣ ಸಕಳಾನ್ಸಿ ಯೇಥೆ ಆಹೆ ಅಧಿಕಾರ ಕಲಿಯುಗಿ ಉದ್ಧಾರ ಹರಿನಾಮೆ. ಆ ಭಗವಂತನ ನಾಮಸ್ಮರಣೆ ಕಲಿಯುಗದಲ್ಲಿ ವಿಶೇಷವಾಗಿ ಮಹತ್ವದ್ದಂತ ಹೇಳ್ತಾರೆ. ನಕ ತ್ಯಜು ವರ್ಣಾಶ್ರಮ ನಕ ಗುಂತು ಸಂಸಾರ ಭ್ರಮ. ಈ ಸಂಸಾರ ಸಾಗರ ಅಂತಂದ್ರೆ ಇದು ಎಷ್ಟು ಹೆಂಗದ ಮಾಯೆ ಇದಂದ್ರೆ ಕಾಣಿಸ್ಲಿಕ್ಕೆ ಭಾಳ ಚಂದ ಅದ ರೀ. ನೀವಿನ್ನ ನಮ್ಗೇನ ಇನ್ನು ನಾವು ಬ್ಯಾಚುಲರ್ಸ್ ಇದ್ದೀವಿ, ನಮ್ಗೇನು ಇನ್ನು ಅದ್ರದ್ದು ಅರ್ಥ ಆಗಂಗಿಲ್ಲ. ಅಂದ್ರೆ ಒಬ್ಬ ಕವಿ ಹೇಳ್ತಾರ, ಮಾಯದ ಸಂಸಾರ ತಮ್ಮ ಇದು ದುಃಖದ ಬಾಜಾರ. ಮಾಯದ ಸಂಸಾರ ತಮ್ಮ ಇದು ದುಃಖದ ಬಾಜಾರ. ಸಂಸಾರ ಸಾರ ತಮ್ಮ ಮಾಡೋ ವಿಚಾರ. ಸಂಸಾರ ರೊಕ್ಕ ಗಳಿಸಿದಿ ಕೋಟಿ ಹೆಮಯ್ಯಾಗ ಬಿಡುದಿಲ್ಲ ಲಂಗೋಟಿ. ರೊಕ್ಕ ಗಳಿಸಿದಿ ಕೋಟಿ ಮೈಯಾಗ ಬಿಡುದಿಲ್ಲ ಲಂಗೋಟಿ. ಸತ್ತಾಗ ಬಾರಿಸ್ತಾರ ಘಂಟಿ ನಿನ್ನ ಮಣ್ಣಾಗ ಇಡ್ತಾರ ಮ್ಯಾಟಿ. ಮಾಯದ ಸಂಸಾರ ತಮ್ಮ ಇದು ದುಃಖದ ಬಾಜಾರ. ಸಂಸಾರ ಅಸಾರ ಮಾಡೋ ವಿಚಾರ. ನೀವು ಅನ್ಬೋದು ನಿಮ್ಗೇನು ಗೊತ್ತ್ರಿ ದಾಸರ, ನಿಮ್ಗೆ ಹಿಂದೂ ಇಲ್ಲ ಮುಂದೂ ಇಲ್ಲ, ನಮಗೆ ಭಾಳ ಚಂದ ನಡೆದದ ನಮ್ಮ ಸಂಸಾರ ನಮ್ಮ ಪ್ರಪಂಚ. ನೋಡ್ಬೇಕು ಏನು ಚಂದ ಅದ ರೀ. ಹೊಸದಾಗಿ ಮದುವೆ ಆಗಿರ್ತದ. ಮೊನ್ನೆ ಒಬ್ಬರು ಹಾಗೆ ಮದ್ವೆ ಕಾರ್ಡ್ ಕೊಟ್ಟಿದ್ರು, ಮದುವೆಗೆ ಹೋಗ್ಲಿಕ್ಕಾಗಲಿಲ್ಲ. ಮಧ್ಯಾಹ್ನ 1-1:30 ಸಮಯ ಹಿಂಗೆ RPD ಸರ್ಕಲ್ ಒಳಗೆ ನಿಂತಿದ್ದೆ. ಕೈ ಮಾಡಿದೆ ಅವ್ರಿಗೆ. ಬರ್ರಂತ 2 ವೀಲರ್ ಮೇಲೆ ಹೊಂಟಿದ್ರು. ನಿಂದ್ರಿ ಮೊನ್ನೆ ದಾಸರೇ ಇದು ಕೇಳೋ ಸಮಯ ಇಲ್ಲ, ಭಾಳ ಅರ್ಜೆಂಟ್ ಒಳಗಿದ್ದೀನಂತ. ಹೌದಾ ಅಲ್ರಿ, ನಿಮ್ಮ ಮದುವೆಗೆ ಬಂದಿಲ್ಲ, ಒಂದು ಸ್ವಲ್ಪ ಹೇಳ್ರಿ ಏನೇನು ಮಾಡಿದ್ರು, ಯಾರ್ಯಾರು ಬಂದಿದ್ರು, ಏನೇನು ನಡೀತು. ಹೇಳಿದಿಲ್ಲ, ಭಾಳ ಅರ್ಜೆಂಟ್. ಅಂಥದ್ದೇನು ಅರ್ಜೆಂಟ್ ನಿಮ್ಗೆ ಗೊತ್ತಿಲ್ಲ, ಮೊನ್ನೆ ಮದುವೆ ಇದೆ. ಹೌದು ಅದಕ್ಕೆ ಕೇಳಿ. ನಾ ಮನೆಗೆ ಹೋಗ್ವರ್ತು ನಿಮ್ಗೆ ಏನು ಗೊತ್ತ್ರಿಪ್ಪ, ನಾ ಮನೆಗೆ ಹೋಗ್ವರ್ತು ನಮ್ಮ ಮನೆಯವರು ಊಟನ ಮಾಡಂಗಿಲ್ಲ. ಹಬ್ಬ ಅಂದೆ ನಾನು. ಕಲಿಯುಗದಾಗ ಹಿಂಗನೂ ಇರ್ತದ. ನಿಮಗೊಂದು ನಮಸ್ಕಾರ, ನಿಮ್ಮ ಧರ್ಮಪತ್ನಿಗೆ ಒಂದು ನಮಸ್ಕಾರ. ದಾಸರ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ. ಯಾಕಪ್ಪ ಏನಾಯ್ತು? ನಾನು ಹೇಳಿದ್ದೇನು, ನಾನು ಮನೆಗೆ ಹೋಗಿ ಅಂದ್ರೆ ನಮ್ಮ ಮನೆಯವರು ಊಟ ಮಾಡಂಗಿಲ್ಲ ನಾ ಹೋಗ್ಲಾರ್ದೆ ಅಂತಂದ್ರೆ ನಾ ಮನೆಗೆ ಹೋಗ್ಬೇಕು, ಅಡುಗೆ ಮಾಡಬೇಕು, ಅವ್ರಿಗೆ ತಟ್ಟೆಯಲ್ಲಿ ಬಡಿಸ್ಬೇಕು, ಅವಾಗ ಅವ್ರು ಊಟ ಮಾಡ್ತಾರೆ, ಇಲ್ಲ ಮಾಡಂಗಿಲ್ಲ. ಹೆಂಡರು ಮಕ್ಕಳು ಇವರು ಮದ್ಯದ ಗೆಳೆಯರು. ಹೆಂಡರು ಮಕ್ಕಳು ಇವರು ಮದ್ಯದ ಗೆಳೆಯರು. ಸತ್ತಾಗಳತಾರ ಸಂಗಟ ಯಾರ ಬರತಾರ. ಸತ್ತಾಗಳತಾರ ಸಂಗಟ ಯಾರ ಬರತಾರ. ಮಾಯದ ಸಂಸಾರ ತಮ್ಮ ಇದು ದುಃಖದ ಬಾಜಾರ. ತಮ್ಮ ಮಾಡೋ ವಿಚಾರ. ಒಂದ್ಸಲ ಗುರುದೇವ್ ರಾನಡೆ ಅವರು ಪುಣೆಯಿಂದ ಇಂಚಗೇರಿಗೆ ಬರಬೇಕಂತ, ಸ್ವಲ್ಪ ಅವ್ರಿಗೆ ಕ್ಷಯ ರೋಗದ ಬಾಧೆ ಇತ್ತು, ಒಣ ಹವೆ ಅದ, ಇಲ್ಲಿ ಬರಬೇಕಂತ ಹೊರಟಿದ್ರು. ತಲೆ ಅವ್ರಿಗೆ ಮನಸ್ಸಿನಲ್ಲಿ ವಿಚಾರ ಬಂತು, ಏನಪ್ಪ ಇಷ್ಟು ಸಹಜ, ಇದು ಎಷ್ಟು ನಮ್ಗೆ ಸ್ವಭಾವಕ್ಕೆ ಹತ್ತಿರ ಇರ್ತಕ್ಕಂತಹ ಪರಮಾರ್ಥದ ಅಧ್ಯಾತ್ಮದ ಇದನ್ನ ಬಿಟ್ಟು ನಿಜವಾಗ್ಲೂ ನೋಡ್ಲಿಕ್ಕೆ ನಾವು ಎಷ್ಟು ಬಹಿರ್ಮುಖವಾಗಿ ಬೆನ್ನು ಹತ್ತೀವಲ್ಲ ಈ ಸಂಸಾರಕ್ಕೆ. ನಿಜವಾಗ ಆನಂದ ನನ್ನ ಒಳಗೆ ಅದ, ಅದನ್ನು
ಅದರ ಸ್ತೋತ್ರ ನನ್ನ ಒಳಗೆ ಅದ. ಇಷ್ಟು ಸಹಜ ಸರಳ ಇರತಕ್ಕಂತಹ ಪರಮಾರ್ಥನ ಬಿಟ್ಟು ಏನಪ್ಪ ಈ ಸಂಸಾರಿಕರು ಬರೇ ಬಹಿರ್ಮುಖವಾಗಿ ಬೆನ್ನು ಹತ್ತಾರಲ್ಲ, ಈ ಸಂಸಾರಿಕರ ಗತಿ ಏನು ಅಂತ ತಿಳ್ಕೊಂಡು ಗಳ 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 ಅವ್ರ ಅಶ್ರುಪಾತ ಆಗ್ಲಿಕತ್ತಿತ್ತು. ಎಷ್ಟು ನಾವು ಫ್ಯೂಟೈಲ್ ಅದ. ಲೈಫ್ ಇಸ್ ಲೈಕ್ ಅ ಬಬಲ್ ಆನ್ ಅ ವಾಟರ್. ಇದ್ದದ್ದು ಇಲ್ದಂಗೆ ಆಗ್ಲಿಕ್ಕೆ ಬಹಳ ಹೊತ್ತು ಬೇಕಾಗಂಗಿಲ್ಲ. अरे भगवान ने हमको खूब दिया पर लेना हमें तो आया नहीं हो. भगवान ने हमको खूब दिया पर लेना हमें तो आया नहीं. दो नेत्र दिए हैं प्रभु ने, दो नेत्र दिए हैं प्रभु ने. अरे सुंदर सृष्टि तू देख ले. पर हमने क्या किया? बुरा आया तो बुरा आया तो. पहले टीवी एक ही होता था, अब टीवी पे तो हजारों चैनल हो गए. वो जाने दो, टीवी तो घर में रहता है, अभी हाथ में ही OT2. बुरा आया तो. ಮೊನ್ನೆ ಹಿಂಗೆ ಒಂದು ರಥಯಾತ್ರೆ ಜೋಡಿ ಹೋಗಿದ್ವಿ ನಾವು. ನಮ್ಮ ಭಾರತೀಯ ಸುರಾಜ್ಯ ಸಂಸ್ಥೆಗೆ 33 ವರ್ಷ ಆಯಿತು. ರಥ ತೊಗೊಂಡು ಹೊಂಟಿವಿ, ಒಂದು ಊರೊಳಗೆ ಹೋಗಿವಿ, ಗ್ರಾಮ ಪ್ರದಕ್ಷಿಣೆ ಹಾಕಿ ಒಂದು ಹನುಮಪ್ಪನ ಗುಡಿ ಇತ್ತು, ಅದ್ರ ಹಿಂದೆ ಹೋಗಿವಿ. ಒಬ್ಬರ ಹುಡುಗ ಹೊಡಿ 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 ಗಾಬರಿ ಆಗಿ ಎದ್ದು ಧಸ್ ಅಂತು. ಹೊಡಿ ಹೊಡಿ ಹೊಡಿ. ಯಾಕಪ್ಪ ಅಂಥದ್ದೇನು ಮಾಡಿವಿ ನಾವು ಹೊಡಿಲಿಕ್ಕೆ? ಕೈಯಾಗ ನೋಡಿದ್ರೆ ಮೊಬೈಲ್ ತೊಗೊಂಡು ಹೊಡಿ ಹೊಡಿ ಬಿಟ್ಟು ನೋಡಲಿ ಹೆಡ್ ಶಾಟ್. ಹೌದು, ಗಂಡಗಬ್ರು ಹೆಡ್ ಶಾಟ್ ಬಿಡಿಸಿದ್ರ ಅಲ್ಲಿ ಹೋಗು, ಎಲ್ಲಿ ಚೈನಾ ಬಾರ್ಡರ್ ಹೋಗು, ಬಾಂಗ್ಲಾ ಬಾರ್ಡರ್ ಹೋಗು, ಮತ್ತೆ ಅಲ್ಲಿ ಹೆಡ್ ಶಾಟ್ ಬೀಳಿಸು, ಅವಾಗ ಖರೆ ಅಂತೀನಿ. ಇಲ್ಲೇ ಕೂತಲೆ ಬೂರಾ ಆಯಾ ತೋ ಖೂಬ್ ದೇಖಾ. ಮತ್ತಿದು ಬರೇ ಇವ್ರು ಭಾಳ ನಕ್ಕಿದ್ರು. ಈಗ ದೋಸ್ತ ನಮ್ದು ಪಬ್ಜಿ ಹೇಳ್ಕೊಳ್ಳಿ ಇವ್ರು ನಕ್ಕಿದ್ರು. ಇವ್ರೇನು ಕಡಿಮೆ ಇದ್ದಾರೆ, ಇವ್ರ ಕೈಯಾಗ ಬರಬೇಕು. ಈಗ ಮೊದಲು ನೋಡ್ರಿ, ಚೆಂದಾಗಿ ಏನಾರು ಮನೆಯೊಳಗೆ ಹೊಸ ಡಿಶ್ ಮಾಡಿದ ಕೂಡಲೇ ಭಗವಂತನ ಮುಂದೆ ಇಟ್ಟು ನೈವೇದ್ಯ ಮಾಡಿ ಅವರು ಭಗವಂತನ ಶೇಷ ಪ್ರಸಾದ ಅಂತ ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡ್ತಿದ್ವು. ಈಗ ಫಸ್ಟ್ ಪ್ರಸಾದ ಏನಾರ ಮಾಡಿದ ಕೂಡಲೇ ಟಕ್ ಅಂತ ಹೊಡೆದು ಇನ್ಸ್ಟಾ ಮೇಲೆ ಪೋಸ್ಟ್ ಮಾಡಿ ಎಷ್ಟು ಮಂದಿ ಇನ್ನ ಹೈಟ್ ಅಂದ್ರೆ ಹೊಸದೇನಾರೇ ಹಾಕಿರ್ಬೇಕು. ಯಾವ್ದಾರೆ ಬಾಡಿಗೆ ಕಾರ್ಗಿರ ಆ ಕಡೆ ಹೋಗ್ತಾರ, ಆಜು ಬಾಜುಕ್ಕೆ ಯಾರು ನಿಂತಾರಿಲ್ಲ ನೋಡ್ಕೊಂಡು. ನಮ್ಮ ಕೃಷ್ಣ ತ್ರಿಭಂಗಿ, ಇವ್ರು ನೋಡಿದ್ರೆ ಅಷ್ಟಭಂಗಿ ಒಳಗಿರ್ತಾರೆ. ಅರೆ ಬುರಾ ಆಯಾ ತೋ खूब देखा भला देखना आया नहीं हो. भगवान ने हमको खूब दिया पर लेना हमें तो आया नहीं. भगवान ने हमको खूब दिया पर दो कर्ण दिए हैं प्रभु ने. अरे प्रभु का नाम तू सुन ले. पर हमने क्या किया? आभूषणों से खूब सजाया, नाम प्रभु का लिया नहीं हो. भगवान ने हमको खूब दिया पर लेना. ನಕ ತ್ಯಜು ವರ್ಣಾಶ್ರಮ, ನಕ ಗುಂತು ಸಂಸಾರ ಭ್ರಮ, ನಕ ಗುಂತು ವಿಷಯ ಕಾಮ, ವಿಷಯ ಲೋಭ ತುಜ ಬಂಧನ. ನಮ್ಗೆ ನಿಜವಾಗ್ಲೂ ಬಂಧನ ಯಾವುದಾಗಿದೆ? ಅಹಂ ಮಮೇತ್ಯಯಂ ಬಂಧ ನಾಹಂ ಮಮೇತಿ ಮುಕ್ತತ. ಶಂಕರಾಚಾರ್ಯರು ಹೇಳ್ತಾರ, ನಿಜವಾಗ್ಲೂ ನಮ್ಗೆ ಬಂಧನ ಅಂದ್ರೆ ಆಗಿದ್ಯಾವುದು? ನಾನು ನಂದು. ಮೊನ್ನೆ ಒಬ್ಬ ಶಾಲಿಗೆ ಹೋಗಿದ್ದೆ ರೀ ಸ್ವಾಮೀಜಿ, 8th ಸ್ಟ್ಯಾಂಡರ್ಡ್ ಹುಡುಗರು, ಅವ್ರು ಮುದುಕರು ಆ್ಯಕ್ಟಿಂಗ್ ಮಾಡಿ ತೋರಿಸ್ರಿ ಅಂತ ಹೇಳಿದೆ. ಒಬ್ಬ ಹುಡುಗ ಬಂದ ಹಿಂಗೆ ಎಲ್ಲ ಚಪ್ಪಾಳಿ ಬರ್ಸಿದ್ರು. ವಾಟ್ ಎ ಬ್ಯೂಟಿಫುಲ್ ಚಪ್ಪಾಳಿ ಬರ್ಸಿದ್. ನಾ ಕೇಳಿದೆ, ಯಾಕೆ ಗೊತ್ತಮ್ಮ ಅದು ಕತ್ತು ಹಿಂಗೆ ಯಾಕೆ ಅಳಗಾಡಿಸ್ಲಿಕ್ಕತ್ತಿ, ಹಿಂಗೆ ಮಾಡ್ಲಿಕ್ಕತ್ತಿ? ಹೌದ್ರಿ, ನಮ್ಮ ಅಜ್ಜ ಇದ್ದಾನ, ನಮ್ಮ ಅಜ್ಜ ಮುತ್ಯ ಹಿಂಗೆ ಮಾಡ್ತಾನೆ. ಹೌದು, ನಾ ಕೇಳಿದೆ, ಗೋಣ್ ಹಿಂಗೆ ಅಳಗಾಡ್ತದಲ್ಲ, ಕತ್ತು ಹಿಂಗೆ ಅಳಗಾಡ್ತಲ್ಲ, ಯಾಕೆ ಅಳಗಾಡ್ತದಪ್ಪ? ಎಲ್ಲರೂ ಸುಮ್ಮನೆ ಕೂತರು. ಒಬ್ಬ ಚೂಟಿ ಹುಡುಗ ಇದ್ದ ಕಾರ್ನರಲ್ಲಿ, ಸಾರ್ ನಾನು ಹೇಳ್ತೀನಿ ಸಾರ್ ಅಂತಂದ. ಹೇಳಪ್ಪ ಏನು? ಏನಿಲ್ಲ ರೀ, ಅಲ್ಲಿ ಒಂದು ನಟ್ ಬೋಲ್ಟ್ ಇರ್ತದ, ಡಿಲ್ಲ ಆಗಿರ್ತದ, ಅದಕ್ಕೆ ಹಿಂಗೆ ಅಳಗಾಡ್ತದ. ಅದು ಹಿಂಗೆ ಯಾಕೆ ಅಳಗಾಡ್ತದ ಅಂದ್ರೆ, ವಯಸ್ಸಿದ್ದಾಗ ಎಲ್ಲ ಹೇಳ್ತಿರ್ತಾವ ನೋಡ್ರಿ, ಬಗಿದ್ಲಾಗ 25 लाखाची ಗಾಡಿ ಕೊಣಾಚಿ,
25 ಲಕ್ಷ ಕ್ಯಾಶ್ ಆ್ಯಂಡ್ ಕ್ಯಾರಿ ಹ್ಯಾರಿಯರ್. ಯಾರ್ದದ? ನಂದು. ನಿಮ್ದಲ್ಲ? ನಂದು. ಕೈ ಹಚ್ಚು ಬೇಡ. ನಂದು ನೋಡ್ರಿ, ಮನಿ ಕಟ್ಸಿನಿ 4 ಅಂತಸ್ತ. ಬೆಳಗಾವ್ದಾಗ ಯಾರು ಕಟ್ಸಿಲ್ಲ ಹಿಂಗೆ? ಯಾರು ಕಟ್ಸ್ಯಾರದ? ನಾನು. ಅಲ್ಲಿ ನೋಡ್ರಿ ರಾಜ್ಕುಮಾರ್ ಅಂತ 2 ಮಕ್ಕಳು. ಯಾರ ಮಕ್ಕಳು? ನಿಮ್ಮವಲ್ಲ, ನನ್ನ. ಯಾರು? ನನ್ನ. ಇಷ್ಟೆಲ್ಲ ಪ್ರಾಪರ್ಟಿ ಯಾರು ಮಾಡ್ಯಾರ? ನಾನು. ಇಷ್ಟೆಲ್ಲ ಅಂತಿರ್ತಾನಲ್ಲ, ವಯಸ್ಸಾದ್ಮೇಲೆ ಗೊತ್ತಾಗ್ತದೆಯಪ್ಪ, ಇದು ಯಾವುದೋ ನನ್ನ ಜೊತೆ ಬರೋದಿಲ್ಲಪ್ಪ. ನಾನಲ್ಲ, ನನ್ನದಲ್ಲ, ನನ್ನಿಂದಲ್ಲ, ನೀನೇ ಎಲ್ಲ, ನಿನ್ನದೇ ಎಲ್ಲ, ನಿನ್ನಿಂದನೇ ಎಲ್ಲ. ಅವಾಗ ಗೋಣಿ ಗಾಳಿಗೆ हा नरदेह दुर्लभ जाणा तुम्ही, हा नरदेह दुर्लभ जाणा तुम्ही, शतवर्षाची गणना तुम्ही, शतवर्षाची गणना तुम्ही, त्यामध्ये दुःखाच्या यातना तुम्ही, त्यामध्ये दुःखाच्या यातना तुम्ही. म्हणून आठवा मधुसूदना, मधुसूदना, मधुसूदना. हो हो कर जोडून सांगतो तुम्हा तुम्ही, कर जोडून विनवितो तुम्हा तुम्ही. तुम्ही अनुदिन वासुदेव म्हणा, वासुदेव म्हणा, वासुदेव म्हणा. हो हो. ಈ ಬ್ರಹ್ಮ ವೇದಿಕೆಯತ್ತ ಬೆಂಗಳೂರಿನ ರಾಮಕೃಷ್ಣ ಆಶ್ರಮದ ಯತಿಗಳಾದ ಅಧ್ಯಕ್ಷರಾದ ಪೂಜ್ಯ ನಿತ್ಯಸ್ಥಾನಂದ ಮಹಾಸ್ವಾಮೀಜಿಯವರ ಆಗಮನ ಆಗಿದೆ. ಅವರಲ್ಲಿ ನನ್ನ ದಂಡವತ ಪ್ರಣಾಮಗಳನ್ನು ತಿಳಿಸ್ತಾ ಅವರಿಗೆ ಸ್ವಾಗತ ಕೋರೋಣ. ಹಾ ನರದೇಹ ದುರ್ಲಭ ಜಾಣ. ಲೈಫ್, ಸ್ವಾಮಿ ವಿವೇಕಾನಂದ ಹೇಳ್ತಾರ, ದಿಸ್ ಲೈಫ್ ಇಸ್ ಶಾರ್ಟ್, ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, ದೋಸ್ ಅಲೋನ್ ಲಿವ್ ಹು ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ಸ್. ಅವ್ರದ್ದೇ ನಿಜವಾದ ಬದುಕು. ಯಾರು ಮತ್ತೊಬ್ಬರಿಗಾಗಿ, ಪರರಿಗಾಗಿ ಯಾರು ಬದುಕ್ತಾರೋ ಅವ್ರದ್ದೇ ನಿಜವಾದ ಬದುಕು. ಮಿಕ್ಕಿದವರೆಲ್ಲ ಜೀವಂತ ಶವಗಳು. ಶತ ವರ್ಷಾಚಿ ಗಣನ, 100 ವರ್ಷ. ನಮ್ಮ ವೇದನು ಹೇಳ್ತದ, ಜೀವೇಮ ಶರದಶತಂ, ಮೋದಾಮ ಶರದಶತಂ, ಪ್ರಭವಾಮ ಶರದಶತಂ, ನಂದಾಮ ಶರದಶತಂ. 100 ವಸಂತಗಳನ್ನ ಆನಂದದಿಂದ ಬದುಕು ಅಂತ ವೇದನು ಹೇಳ್ತದ. ಆದ್ರೆ ನಮ್ದು ಹೆಂಗ್ ನಡೀತದ ಅಂದ್ರೆ, at 10 we are naughty, at 20 running after beauty, at 30 attending family duty, so-called duty. What is our paramount duty? To look after our children? To build property? No. What is our paramount duty? To know thyself, to know myself. Who am I? What is my real nature? For what purpose I have come here? What is the real nature of God? ಇದನ್ನ ನೋಡ್ಕೊಳ್ಬೇಕು. ಅದನ್ನು ಬಿಟ್ಟು at 10 we are naughty, at 20 running after beauty, at 30 attending family duty, at 40 losing sight beauty, at 50 it's 50-50. ಚಸ್ಕಾ ಮಸ್ಕಾವಲ್ಲ ನೀ 50-50 ಅಂದ್ರೆ ನಾವು ಟ್ರೈನ್ ರಿಸರ್ವ್ ಮಾಡ್ತೀವಿ ನೋಡ್ರಿ, ವೇಟ್ ಲಿಸ್ಟೆಡ್ ಅಂತ ಬರ್ತದೆ. ಯುವರ್ ಟಿಕೆಟ್ ಹ್ಯಾಸ್ ಬಿನ್ ಬುಕ್ಡ್ ಬಟ್ ನಾಟ್ ಎಟ್ ಕನ್ಫರ್ಮ್ಡ್, ಇಟ್ ವಿಲ್ ಗೆಟ್ ಕನ್ಫರ್ಮ್ಡ್ ಇನ್ ಡ್ಯೂ ಟೈಮ್ ಅಂತ. ಒಂದು ಕಾಲ ಕುಣಿಯಾಗ, ಒಂದು ಕಾಲ ಮನೆಯಾಗ. at 50 it's 50-50, at 60 no activity. ರಿಟೈರ್ ಆಗಿ ಕೂತಿರ್ತಾನೆ ಮನೆ. ಒಂದು ದಿವಸ ಚಾ ಕೊಡ್ತೀಯನ, ಅಡ್ದೇವ ಪುಣ್ಯಾತ್ಗಿತ್ತಿ ಸೊಸಿಗೂ ಒದರಿ ಚಾ ಕೊಡ್ತೀಯನ ಅಕ್ಕಿರೋ ಪೀಡಕ್ಕೆ ಆಡ್ಲಿಕ್ಕತ್ತದ ಒಳಗಂತಿರ್ತಾಳ ಮನಸ್ಸೊಳಗೆ. at 50 it's 50-50, at 60 no activity, at 70 no certainty. ಯಾವಾಗ ಢಮರ್ ಅಂತದ್ ಹೇಳಿಕ್ ಬರಂಗಿಲ್ಲ. 1, 2, 100 ರೋಗಗಳ ವಾಸಸ್ಥಾನ ಈ ಶರೀರ ಅಂತ ಮತ್ತೆ ರಾಮದಾಸರು ಹೇಳ್ತಾರ. ಅದಕ್ಕೆ
ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳೆಯದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಸಂತರ ಶರಣರ ವಾಣಿಯನ್ನ ಕೇಳಿ ಬರೀ ಕೇಳಿ ಬಿಡೋದಲ್ಲ, ಹೇಳೋದು ಅಲ್ಲ, ಎಷ್ಟೆಷ್ಟು ನಮ್ಮ ಅನುಭವಕ್ಕೆ ಬರ್ತದ. ರಾನಡೆ ಮಹಾರಾಜರು ಹೇಳಿಲ್ಲ, ಈ ಋಷಿಗಳು ಸಂತರು ಏನೇನು ತಮ್ಮ ಅನುಭವ ಹೇಳ್ಯಾರೋ ಅದನ್ನೆಲ್ಲ ನಾನು ಅನುಭವಿಸಿ ಆ ಪುಸ್ತಕಗಳಲ್ಲಿ ಬರೆದಿದ್ದೀನಿ ಅಂತ. ಶತವರ್ಷಾಚಿ ಗಣನ. at 60 ನೋ ಆಕ್ಟಿವಿಟಿ, at 70 ನೋ ಸರ್ಟನಿಟಿ, at 80 ಕುತ್ತಲೆ ಬರೆ ಕಿಟಿ 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 ಕಿಟಿ. ಯಾಕೆ ಕುತ್ತಲೆ ಕಿಟಕಿಟಿ? ಒಂದು ಮಾತು ಹೇಳ್ತೀನಿ, ಯುವಕರು ಜಾಸ್ತಿ ಇದ್ದೀರಿ, ಮುದುಕರಿಗೆ ಅನ್ಲಿಕ್ಕೆ ಹೋಗ್ಬೇಡ್ರಿಪ್ಪ, ಭಾಳ ಸಿಟ್ಟು ಬರ್ತದ. ಇನ್ನು ಕಾಕಾ ಬಾಬಾ ಮಾಮಾ ಅಂಕಲ್ ಅಂತಂದ್ರೆ ಇದು ನೋಡ್ರಿ ಹ್ಯಾಂಗ್ ವಿಚಿತ್ರ ಇರ್ತದ. ಸಣ್ಣವ್ರಿದ್ದಾಗ ಭಾಳ ಲಗುನ ದೊಡ್ಡವಾಗಬೇಕು. ಯಾಕ? ಸಣ್ಣ ಇದೆ ಸಂಕಟ್ ನಿಂಗಂತ ಇರ್ತದ, ಯಾವಾಗಾರ ಒಂದ್ಸಲ ನಾವು ದೊಡ್ಡವಾಗ್ತೀನಂತ. ಹಿಂಗಾಗಿ ಈಗ ನೋಡ್ರಿ ಹುಡುಗರು ಈಗ ಯೂನಿಫಾರ್ಮ್ ಒಳಗೆ ಬಂದಾರ, ಹೊರಗಡೆ ಹೋದ್ರೆ ನೋಡ್ಬೇಕು ಹೆಂಗೆ ಅಗದಿ ಫಾರ್ಮಲ್ ಒಳಗಿರ್ತಾರೆ. ಯಾಕೆ? ನಾನು ಸ್ವಲ್ಪ ಮ್ಯಾಚ್ಯೂರ್ ದೊಡ್ಡವ ಕಾಣಿಸ್ಬೇಕಂತ. ಸಣ್ಣವ್ರಿದ್ದಾಗ ದೊಡ್ಡವ ಆಗ್ಬೇಕು. ವಯಸ್ಸಾದ್ಮೇಲೆ ಡುಮ್ಮು ಹೊಟ್ಟಿ ಬಂದಿರ್ತದ, ಟಿ ಶರ್ಟ್ ಹಾಕೊಂಡು ಜೀನ್ಸ್ ಹಾಕೊಂಡು ಐ ಶುಡ್ ಲುಕ್ ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಕೂದಲಿಗೆಲ್ಲ ಬಡಿದಿರ್ತಾನ. ನೀ ಏನು ತಿಪ್ಪರ್ಲಾಗ ಹೊಡೆದ್ರು ಅಪ್ಪ ಒಂದು ದಿವ್ಸ ಹೋಗೋದೇ ಇದು. ನಡುವೆ ಬಂದದ, ನಡುವೆ ಹೋಗೋದು. ಹೋಗೋಕ್ಕಿಂತ ಮುಂಚೆ ಜಾಣರಾಗಬೇಕಪ್ಪ. ಬಂದೀವಿ ಅದ್ರ ಸಲುವಾಗಿ ಅದನ್ನು ತಿಳ್ಕೊಳ್ಬೇಕು, ಅದಕ್ಕೆ ಪರಮಾರ್ಥ ಮಾಡಬೇಕು. ಇದು ಹಿಂಗೆ ಇರೋದು. ಇದು ಹೊರಗಿನ ಜಗತ್ತು. ಒಳಗಿನ ಜಗತ್ತು ಅಲ್ಲಿ ಶ್ರೀಮಂತಿಕೆ, ಅಲ್ಲಿ ಗಳಿಸೋದಿದೆ. ಹೊರಗಿನ ಜಗತ್ತೊಳಗೆ ಏನು ಗಳಿಸ್ತಿರೋ ಯದೃಷ್ಟಂ ತನ್ನಷ್ಟಂ, ಏನೇನು ಗಳಿಸ್ತೀವಿ ಎಲ್ಲ ಎಲ್ಲೇ ಬಿಟ್ಟು ಹೋಗೋದಿತ್ತು. ಬರುವಾಗ ಏನೇನು ತಂದಿಲ್ಲ, ನಾಳೆ ಹೋಗುವಾಗ ಏನೇನು ಒಯ್ಯೋದಿಲ್ಲ. ಇರಿಯಿರ್ತ ಎಲ್ಲವನ್ನು ನಂದಂದಿ ಶ್ರೀ ಮಡಿವಾಳೇಶನ ತಂದಂದಿ. ಯಾತಕ್ಕ ಬೇಕಂತಿ ನಾಳಿಗೆ ವಸ್ತು ಹಾರಿ ಹೋಗೋದು ಮರುಗಾಳಿಗೆ. ಯಾತಕ್ಕ ಬೇಕಂತಿ ನಾಳಿಗೆ ವಸ್ತು ಹಾರಿ ಹೋಗೋದು ಮರುಗಾಳಿಗೆ. ಊರ ಹೊರಗಿನ ಗೋರಿಗೆ ಮಣ್ಣ ಪಾಲನಾಗುದೋ ಭಾರಿಗೆ. ಒಬ್ಬರಿಗೆ ಒಂದು ಪೈ ಕೊಡಲಿಲ್ಲ, ಬಡವ ಹಸ್ತಿನಂದ್ರ ಅನ್ನ ಹಾಕಲಿಲ್ಲ. ಭಕ್ತಿ ವಿಚಾರ ತಿಳಿಲಿಲ್ಲ, ಮುಂದೆ ಮೋಕ್ಷದ ಮಾರ್ಗ ದೊರೆಯಲಿಲ್ಲ. ಬರುವಾಗ ಏನೇನು ತಂದಿವೇನು ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. at 80 ಕುತ್ತಲೆ ಬರೀ ಕಿಟಿ ಕಿಟಿ, at 90 ವಾಟ್ ಅ ಪಿಟಿ. ಮನ್ಯಾಗ ಯಾರು ಹುಷಾರು ಇರಂಗಿಲ್ಲ, ಮಾತಾಡ್ಸ್ಲಿಕ್ಕೆ ಹೋಗ್ತೀವಿ ನೋಡ್ರಿ. ಯಾವಾಗ ಮಾತಾಡ್ಸ್ಲಿಕ್ಕೆ ಹೋಗ್ತೀವಿ? ಅವ್ರ ಮಾತು ಕಟ್ಟಾದಾಗ, ಮಾತು ಬಂದಾಗ ನಾವು ಮಾತಾಡ್ಸ್ಲಿಕ್ಕೆ ಹೋಗ್ತೀವಿ. ಕೈಯಾಗ ಒಂದು ಬಿಸ್ಕಿಟ್ ಪಾಕಿಟ್ ಹಿಡಿದ ಗ್ಲೂಕೋಸ್. ಎಂತ ಗುರ್ತು ಹಿಡಿದ್ಯಾ? ನಾನು ಬಂದೀನಿ. ಅವ ಹಿಂಗೆ ಶೂನ್ಯಾಕಾರ ದೃಷ್ಟಿ ಆಗ್ತದೆ. ಇದ್ದಾಗ ಎಲ್ಲ ಭಗವಾನ್ನೇ ಹಮ್ಕೋ ಖೂಬ್ ದಿಯಾ ಪರ್ ಲೇನಾ ಹಮೇ ತೋ ಆಯಾ ನಹಿ. ಒಂದು ದಿವ್ಸ ಇದೆಲ್ಲ ಬಿಟ್ಟು ಹೋಗೋದ, ಅಷ್ಟರೊಳಗ ಪ್ರಾಪ್ತ ಮಾಡ್ಕೊಳ್ಬೇಕು. at 90 ವಾಟ್ ಅ ಪಿಟಿ, at 100 ಗಾಟ್ ಕನೆಕ್ಟಿವಿಟಿ. ಖಾಯಾ ಪಿಯಾ ಸುಖ ಸೇ ಸೋಯಾ, ನಾಹಕ ಜನಮ ಗವಾಯ, ಕಮಲ ಮುಖ ರಾಮ ಭಜನ ಕೊದಿಯ. ಕಬೀರದಾಸರು ಒಂದು ಗಾದೆ ಮಾತದ ರೀ, ಏನಂದ್ರ ಎಮ್ಮಿಗೆ ನೀರಿಗೆ ಬಿಡಬಾರ್ದಂತ, ಮತ್ತು ಹರಿಕಥಾ ದಾಸರಿಗೆ ಮಾತಾಡ್ಲಿಕ್ಕೆ ಬಿಡಬಾರ್ದಂತ. ಇಬ್ರು ಲಘು ಬಿಟ್ಟು ಬರಂಗಿಲ್ಲ. ಇರ್ಲಿ ಸರ್, ಇನ್ನೇ ಎಷ್ಟದ ಟೈಮ್? ಅವ್ರು ಹೇಳಿದ್ರು ನಿಮ್ಮ ಟೈಮ್ ಮುಗಿದದು ಅಂತ. ಅಂದ್ರೆ ಸ್ಟೇಜ್ ಮೇಲಿನ ಟೈಮ್. कर जोडून सांगतो तुम्ही, कर जोडून विनवितो तुम्ही. नलगे दंडण मुंडण तुम्ही, नलगे पंचाग्नी साधन तुम्ही, नलगे तीर्थांचे भ्रमण तुम्ही. आवडीने करा हरि कीर्तन, हरि कीर्तन, हरि कीर्तन. हो हो
कर जोडून सांगतो तुम्ही कर जोडून विनवितो तुम्ही ಭಗವಂತನ ನಾಮಸ್ಮರಣೆ ಮಾಡ್ಬೇಕಾದ್ರೆ ದಂಡಣ ಮುಂಡಣ ಯಾವುದು ಬೇಕಾಗಿಲ್ಲ. ಕೆಲವು ಮಂದಿ ಇರ್ತಾರೆ ನೋಡ್ರಿ ಸಾಧುಗಳು, ಇಂಥ ಜೊತೆ ಕೆಳಗಡೆ ನೆಲಕ್ಕೆ ಹತ್ತಿರ್ತದೆ, ಗಡ್ಡ ಇಲ್ಲಿ ತನಕ ಬಂದಿರ್ತದ. ಕೆಲವು ಮಂದಿ ಉಗುರು ಇಷ್ಟು ಬೆಳೆಸಿರ್ತಾರೆ. ನಾನು ನರ್ಮದಾ ಪರಿಕ್ರಮಕ್ಕೆ ಹೋದಾಗ ನಾಖುನ್ವಾಲೆ ಬಾಬಾ ಅಂತ ಅವ್ರದ್ದೇನು ಜೀವನದಾಗ ಗಳಿಸಿದಂದ್ರೆ ಅದು ಬೆಳೆಸೋದೆ. ಅದನ್ನು ನೋಡಿ ಅವ್ರಿಗೆ ರೆವರೆನ್ಸ್ ಅಲ್ಲಪ್ಪ, ಅದು ಏನು ನ್ಯಾಚುರಲ್ ಪ್ರೊಸೆಸ್ ಅದು. ಕೂದಲ ಬಿಟ್ಟರೆ ತಂತಾನೆ ಬೆಳಿತಾವ. ಏನು ಬೆಳಿಬೇಕಾಗ್ಯದ? ಅಂತರಂಗದ ಸ್ಥಿತಿ ಅದು ಬೆಳಿಬೇಕು, ಅದು ಪರಿಶುದ್ಧ ಆಗ್ಬೇಕು. ಅದು ಅಲ್ಲೇ ಗಳಿಸೋದಿದೆ. ಹೊರಗಡೆಯಿಂದ ಏನು ತೊಗೊಂಡು ಮಾಡ್ತೀವಿ, ನಾಮ ಹಿಂಗೆ ಬಡಿತಿರೋ ದೀಸ್ ಆರ್ ಆಲ್ ಸೆಕೆಂಡರಿ ಡೀಟೇಲ್ಸ್. ವಿವೇಕಾನಂದರು ಹೇಳ್ತಾರೆ ಹಾಗೆ. ನಲಗೆ ದಂಡಣ ಮುಂಡಣ, ನೀವು ಮುಂಡನ ಮಾಡ್ರಿ ಅಥವಾ ಯಾವುದೇ ಪಂಚಾಗ್ನಿ ಸಾಧನ. ಅಲ್ಲಿ ನೋಡಿದೆ ನಾನು ಹೆಂಗೆ ಅಂದ್ರೆ ಚೈತ್ರ ಮಾಸದಲ್ಲಿ, ಅಂದರೆ ಇನ್ ದ ಮಂತ್ ಆಫ್ ಮಾರ್ಚ್ ಏಪ್ರಿಲ್ 4 ಕಡೆ ಕುಳ್ಳಿ ಇಟ್ಟಿರ್ತಾರೆ, ದಗ ಉರಿತಿರ್ತಾವ. ತಲೆ ಮೇಲೆ ಒಬ್ಬ ಸೂರ್ಯ ಅಂದ್ರೆ ಪಂಚಾಗ್ನಿ, 5 ಕಡೆ ಅಗ್ನಿ ಅಂಥದ್ರೊಳಗ ಕಾಲ ಮ್ಯಾಲೆ ತಲೆ ಕೆಳಗೆ ಮಾಡಿ ನಿಂತಿರ್ತಾರೆ. ಹೆಂಗೆ ತೋರಿಸ್ಲ್ಯಾ? ಆಮೇಲೆ ತೋರಿಸ್ತೀನಿ. ಪಂಚಾಗ್ನಿ ಸಾಧನ ಅಂತ ಅಂಥದ್ದು ಯಾಕೆ ಕಷ್ಟಪಡ್ಬೇಕಪ್ಪ? ಒಂದ್ಸಲ ತುಳುಪುಳಿ ಅವ್ರಿಗೆ ಒಂದು ಕಾಗದ ಬರ್ತದ. ಎಲ್ಲಿ ಇವರು ಅಂದ್ರೆ ಪಾವನಗಡದ ಗೋವಿಂದ ಬುವ ರಾಮದಾಸಿ ಅಂತ ಅವ್ರು ಪತ್ರ ಬರೆದಿರ್ತಾರ. ಅಮೃತ ಸ್ರಾವ ಆಗ್ತದಂತ. ಈ ನಾಲಿಗೆಯ ಮುಂದಿನ ಭಾಗ ಕಟ್ ಮಾಡಿ ಅದನ್ನ ಇಲ್ಲೇ ಮೇಲೆ ಹಚ್ಚಿದ್ರ, ಪ್ಯಾಲೆಟ್ ಇರ್ತದಲ್ಲ ಅಲ್ಲಿ ಹಚ್ಚಿದ್ರ ಅಮೃತ ಸ್ರಾವ. ಇದು ಒಂದು ಯಾವುದೋ ಖೇಚರಿ ಮುದ್ರ, ಯಾವುದೋ ಒಂದು ರೀತಿಯ ಯೋಗಿಕ ಕ್ರಿಯೆ. ಅದನ್ನ ನಾ ಮಾಡೀನಿ, ಆದ್ರೆ ನನಗೆ ಏನು ಸಮಾಧಾನ ಸಿಗ್ಲಿಲ್ಲ, ಆನಂದ ಸ್ರಾವ ಏನು ಆಗ್ಲಿಲ್ಲ, ನನ್ಗೆ ವಿಶ್ವಾಸವೇ ಇಲ್ಲ ಅಂತ ಒಂದು ಕಾಗದ ಬರೆದ್ರು ಗೋವಿಂದ ಬುವ. ಅದಕ್ಕೆ ರಾನಡೆ ಮಹಾರಾಜರು ನಕ್ಕಿ ಹೇಳ್ತಾರ, ನೀವು ಬರೇ ನಾಮಸ್ಮರಣೆ ಮಾಡ್ರಪ್ಪ, ಕಳ್ಳ ಕೊಟ್ಟು ಧ್ಯಾನ ಮಾಡ್ರಿ, ನಿಮ್ಗೆಲ್ಲ ಈ ಅನುಭೂತಿಗಳು ಬರ್ತಾವಂತ ಬರೆದು ಕಳಿಸ್ರಿ ಅಂತ ಹೇಳಿದ್ರು. ಅಂದರೆ ಇಂತಹ ಈ ಕಠೋರ ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ. ನಲಗೆ ಪಂಚಾಗ್ನಿ ಸಾಧನ ಅವಡಿನ ಏನು ಮಾಡ್ಬೇಕು? ನಲಗೆ ತೀರ್ಥಾಂಚೆ ಭ್ರಮಣ, ಅಲ್ಲಿ ಹೋದೆ ಇಲ್ಲಿ ಹೋದೆ, ಎಲ್ಲಿ ಹೋದ್ರು ಆ ಪಂಚಭೂತಗಳೇ ಅವಪ್ಪ. ಆವಡಿನೇ ಹೇಳ್ತಾರ ಸೋಪ ಉಪಾಯ, ಅತ್ಯಂತ ಸುಲಭವಾದ ಮಾರ್ಗ. ಆವಡಿನೇ ಕರ ಹರಿಕೀರ್ತನ ಕರ जोडून सांगतो तुम्ही कर जोडून विनवितो तुम्ही अनुदिन वासुदेव म्हणा हो हीच माझी विनवणी तुम्ही, हीच माझी विनवणी तुम्ही कर जोडून सांगतो दोन्ही तुम्ही शरण जा एका जनार्दनी तुम्ही राम कृष्ण म्हणा अनुदिनी हो हो कर जोडून सांगतो तुम्ही कर जोडून विनवितो तुम्ही हो हीच माझी विनवणी. ಏಕನಾಥ ಮಹಾರಾಜರು ವಿನಂತಿ ಎರಡು ಕರಬದ್ಧವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಕರ ಜೋಡುನಿ ಸಾಂಗತೋ ದೋನಿ ಜಾ ಶರಣ ಏಕಾ ಜನಾರ್ದನಿ. ಅವರು ಗುರುಗಳಾಗಿರ್ತಕ್ಕಂತಹ ಏಕನಾಥ ಮಹಾರಾಜರ ಗುರುಗಳು ಜನಾರ್ದನ ಸ್ವಾಮಿಗೆ ಶರಣ ಹೋಗ್ರಿ ಅಂದ್ರೆ ತಮ್ಮ ಗುರುಗಳಿಗೆ ಶರಣ ಹೋಗ್ರಿ. ನಾವು ರಾನಡೆ ಮಹಾರಾಜರ ಜೀವನದಲ್ಲಿ ಕಾಣುವಂಥ ಅತ್ಯಂತ ಪ್ರಮುಖವಾದಂತಹ ವಿಷಯ ಅಂದ್ರೆ ಅವರ ಭಾವು ಸಾಹೇಬ್ ಮಹಾರಾಜರ ಅವ್ರ ಗುರುಗಳ ಬಗ್ಗೆ ಇತ್ತಿರ್ತಕ್ಕಂತಹ ಒಂದು ಶ್ರದ್ಧೆ, ಭಕ್ತಿ, ಆ ಸಮರ್ಪಣಾ ಭಾವ. ಅಬ್ಬಾ ಅವ್ರ ಪತ್ರಗಳು ಬರ್ದಾರ್ರಿ, ನೋಡಿದ್ರೆ ಗಳಗಳ ಅಳ್ಬೇಕು. ಆ ಒಳಗಿಂದ ತಹತಃ ಏನದ ಆ ಗುರು ಕೃಪೆಗೆ, ಗುರು ಕರುಣೆಗೆ ಪಾತ್ರರಾಗುವಂತಹ ನಮ್ಮ ಮನಸ್ಥಿತಿನೂ ಆಗಲಿ ಅಂತ ಹೇಳ್ತಾ, ಗುರುದೇವರ ಸ್ಮರಣಾರ್ಥ ಅವರ ನೆನಪಿನಲ್ಲಿ 3 ದಿವಸದ ಈ ಇಂಟರ್ನ್ಯಾಷನಲ್ ಸಿಂಪೋಸಿಯಂ ಏನಿಲ್ಲಿ ಏರ್ಪಾಡು ಮಾಡಿದ್ದಾರೆ. ಅಕಾಡೆಮಿ ಆಫ್ ಕಂಪರೇಟಿವ್ ಫಿಲಾಸಫಿ ಆ್ಯಂಡ್ ರಿಲಿಜನ್ ಅದರ ಎಲ್ಲ ಮುಖ್ಯಸ್ಥರಿಗೆ, ವಿಶೇಷವಾಗಿ ಅದರ ಅಧ್ಯಕ್ಷರು ಹಾಗೂ ಸೆಕ್ರೆಟರಿ ಆಗಿರತಕ್ಕಂಥ ಸನ್ಮಾನ್ಯ ಶ್ರೀ ಮಾರುತಿ ಜಿರ್ಲಿ ಅವ್ರ ಪ್ರಯತ್ನ ಬಹಳ ಅದ. ಎಲ್ಲರಿಗೂ ಒಳ್ಳೆಯ ಸಂಘಟನಾ ಚತುರರು, ಎಲ್ಲರೂ ಲೈಕ್ ಮೈಂಡೆಡ್ ಪೀಪಲ್ ಶುಡ್ ಕಮ್ ಟುಗೆದರ್. ಆ್ಯಂಡ್ ಅವರು ರಾನಡೆ ಮಹಾರಾಜರು ಅಂತಹ 100 ವರ್ಷಗಳ ಹಿಂದೆ ಎಷ್ಟು ಶ್ರಮ ಪಟ್ಟಿದ್ದಾರೆ, ಆ ಜಗತ್ತಿಗೆ ಎಲ್ಲ ಪರಮಾರ್ಥ ಮಾರ್ಗವನ್ನು ತೋರಿಸಿದ್ದಾರೆ.
ಆ ನಿಟ್ಟಿನಲ್ಲಿ ಎಲ್ಲ ಅವರ ಡೆಡಿಕೇಟೆಡ್ ವಾಲಂಟಿಯರ್ಸ್ ಅವರಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತಾ, ಸಮಯ ವಿಶೇಷ ತೊಗೊಂಡಿದ್ದೀನಿ, ಕ್ಷಮೆ ಇರಲಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ರಾಜಾಧಿರಾಜ್ ಸದ್ಗುರುನಾಥ್ ಮಹಾರಾಜ್ ಕಿ. ನೀವು ಜೈಕಾರ ಹಾಕುವಾಗ ನಾನು ಹೋಗೋ ಎಕ್ಸಿಟ್ ತಗೊಳಂಗೇ ಇಲ್ಲ. ಸದ್ಗುರುನಾಥ್ ಮಹಾರಾಜ್ की, सद्गुरुदेव की, सद्गुरुदेव की, सद्गुरुदेव की. ज्ञानेश्वर भजना मंडळी यांचा मी विशेष करून आभार व्यक्त करतो. तसेच मला पखवाजवरती साथ देणारे सन्मान्य श्री यशवंत बोंद्रे आणि आपणा सर्वांना पुनश्च धन्यवाद.